ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಮತ್ತೊಮ್ಮೆ ನಿಮಗೆ ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ ಮತ್ತು ಈ ಸತ್ಯವೇದದ ಅಧ್ಯಯನಕ್ಕೆ ನಿಮಗೆ ಪ್ರೀತಿಪೂರ್ವಕವಾಗಿ ಕ್ರಿಸ್ತ ವಂದನ ಕನ್ನಡ ಚರ್ಚ್ ನಿಮಗೆ ಸ್ವಾಗತಿಸುತ್ತದೆ. ಈ ಸಂಧ್ಯಾ ಆರಾಧನೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಹಾಗೆ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನಾದಂಥ ನಮ್ಮ ದೇವರೇ, ನಾವು ನಿನ್ನ ಸೃಷ್ಟಿಗಳು. ಈ ಸೃಷ್ಟಿಯಲ್ಲಿ ಕಾರ್ಗತ್ತಲು ಕವಿದಿದೆ, ಪಕ್ಷಿಗಳು ಗೂಡನ್ನು ಸೇರಿವೆ, ಸಮುದ್ರದ ಅಲೆಗಳು ಬೋರ್ಗರೆಯುತ್ತಿವೆ, ಆಕಾಶದ ನಕ್ಷತ್ರಗಳು ಈ ರಾತ್ರಿ ವೇಳೆಯಲ್ಲಿ ಹೊಳೆಯುತ್ತಿವೆ. ದೇವ, ಮಾನವ ಸೃಷ್ಟಿಗಳಾದಂಥ ನಾವು ಕೂಡ ಈ ರಾತ್ರಿ ವೇಳೆಯಲ್ಲಿ ನಿನ್ನನ್ನ ಸ್ತುತಿಸುತ್ತೇವೆ, ಘನವನ್ನು ಸಲ್ಲಿಸುತ್ತೇವೆ, ಮಹಿಮೆಯನ್ನು ಸಲ್ಲಿಸುತ್ತೇವೆ. ಈ ಆರಾಧನೆ, ಈ ಅಧ್ಯಯನದ ಸ್ವಾಮಿ ಭಾಗವು ನಿನಗೆ ಮಹಿಮೆಯನ್ನು ತರಲಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತ ಎಲ್ಲರಿಗೆ ನಿನ್ನ ಕೃಪೆ ಕೊಡು ಸ್ವಾಮಿ. ನಿನ್ನ ಸಾನ್ನಿಧ್ಯವನ್ನು ಅನುಗ್ರಹಿಸು. ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಮಸ್ಯೆಯಲ್ಲಿ, ಕಣ್ಣೀರಿನಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಭಾಗವಹಿಸುವುದಾದರೆ ಅವರ ಪ್ರಾರ್ಥನೆಯನ್ನು ನಿನಗೆ ಕೇಳು ಸ್ವಾಮಿ. ಅವರಿಗೆ ಸದುತ್ತರವನ್ನು ಕೊಡು ದೇವರೇ. ಸತ್ಯವೇದದ ಅಧ್ಯಯನದ ಕೂಟ ಹೊಸ ಆಶೀರ್ವಾದವನ್ನು ತರಲಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ತಂದೆಯೂ ಹೌದು, ತಾಯಿಯೂ ಹೌದು. ಕೋಳಿಯು ತನ್ನ ರೆಕ್ಕೆಗಳಲ್ಲಿ ಹುದುಗಿಸಿಕೊಂಡು ಕಾಪಾಡುವಂತೆ ದೇವರು ನಮ್ಮನ್ನು ಕಾಪಾಡುತ್ತಾನೆ, ಸಂರಕ್ಷಿಸುತ್ತಾನೆ. ಹದ್ದು ತನ್ನ ಮರಿಗಳನ್ನ ರೆಕ್ಕೆಯಲ್ಲಿ ಕೂರಿಸಿಕೊಂಡು ಸಾಗಿಸುವಂತೆ ದೇವರು ನಿತ್ಯವೂ ನಮ್ಮನ್ನ ಸಾಗಿಸಿದ್ದಾನೆ, ನಮ್ಮನ್ನು ನಡೆಸಿದ್ದಾನೆ. ಆ ತಂದೆಯು ತಾಯಿಯೂ ಆಗಿರುವ ದೇವರನ್ನ ನಾವು ಆರಾಧಿಸೋಣ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನೆಂಬಂತ ಗೀತೆಯೊಂದಿಗೆ ದೇವರನ್ನ ಮಹಿಮೆ ಪಡಿಸೋಣ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. ಹಾಲೆಲೂಯಾ, 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 ಹಾಲೆಲೂಯಾ.
ಜನರೇ, ದೇವರ ಬಳಿಗೆ ನಾವು ಸ್ತುತಿ ಸ್ತೋತ್ರಗಳಿಂದ ಬರೋಣ. ದೇವರಿಗೆ ನಾವು ಘನಮಾನವನ್ನು ಸಲ್ಲಿಸೋಣ. ಹಾಡುವ ಸಂಗೀತಗಳಲ್ಲಿ ಸ್ತುತಿಪೆ ತಂದೆ ದೇವ ನಿನ್ನ ನಾಮ ಮಹಿಮೆಯ ಎಂಬಂತ ಸಂಗೀತವನ್ನು ಹಾಡುವುದರೊಂದಿಗೆ ನಾವು ದೇವರನ್ನ ಸ್ತೋತ್ರ ಮಾಡೋಣ. ಸ್ತುತಿಪೆ ತಂದೆ ದೇವ ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರ ಕುಲಗುರುವೇ ನಿನ್ನನ್ನೇ ಕೊಂಡಾಡುವೆ. ಸ್ತುತಿಪೆ ತಂದೆ ದೇವ ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡುವೆವು. ನಿನ್ನ ಬಳಿಗೆ ತಂದೆವು ನನ್ನ ಹೃದಯ ನಿನಗೆ ಬಂದೆನು ನಾನು. ನಿನ್ನ ಬಳಿಗೆ ತಂದೆವು ನಾನು ಹೃದಯ ನಿನಗೆ ಜೀವಿಸೆನ್ನ ಹೃದಯದೊಳಗೆ ಜೀವಿಸೆನ್ನ ಹೃದಯದೊಳಗೆ ತಿರುಗಿ ನೀನು ಬರುವವರೇ. ಸ್ತುತಿಪೆ ತಂದೆ ದೇವ ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡುವೆವು. ಪ್ರೀತಿ ಸ್ವರೂಪ ತಂದೆ ನೀನೇ, ಪ್ರೀತಿಯಿಂದ ನನ್ನನ್ನು ಸೆಳೆದೆ. ಪ್ರೀತಿ ಸ್ವರೂಪ ತಂದೆ ನೀನೇ, ಪ್ರೀತಿಯಿಂದ ನನ್ನನ್ನು ಸೆಳೆದೆ. ಕೃಪೆಯಿಂದ ನನ್ನನ್ನು ಕರೆದೆ, ಕೃಪೆಯ ಹಿಂದೆ ನನ್ನನ್ನು ಕರೆದೆ. ನಡೆಸು ನಿನ್ನ ಚಿತ್ತದಂತೆ. ಸ್ತುತಿಪೆ ತಂದೆ ದೇವ ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡುವೆವು. ನೀನು ಕೊಟ್ಟ ರಕ್ಷಣೆಯನ್ನು ಹೊತ್ತು ನಡೆವೆ ಆತ್ಮನಿಂದ. ನೀನು ಕೊಟ್ಟ ರಕ್ಷಣೆಯನ್ನು ಹೊತ್ತು ನಡೆವೆ ಆತ್ಮನಿಂದ. ಬಲವ ನೀಡಿ ಜಯವ ಕೊಡುವೆ, ಬಲವ ನೀಡಿ ಜಯವ ಕೊಡುವೆ. ನಿನ್ನ ಮಾರ್ಗದಿ ನಡೆಸುತ್ತಾ. ಸ್ತುತಿಪೆ ತಂದೆ ದೇವ ನಿನ್ನ ನಾಮ ಮಹಿಮೆಯ ಬಂಧು ಮಿತ್ರ ಎಲ್ಲ ಕೂಡಿ ನಿನ್ನನ್ನೇ ಕೊಂಡಾಡುವೆವು. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ಅದು ಶಾಶ್ವತವಾದದ್ದು, ಸಂಪೂರ್ಣವಾದದ್ದು. ನಮ್ಮ ಬಾಳಿಗೆ ಬೆಳಕನ್ನ ಕೃಪೆಯನ್ನು ನೀಡುವಂಥದ್ದು. ಆದ್ದರಿಂದ ಸಂಪೂರ್ಣವಾದಂಥ ದೇವರ ಕೃಪೆಯನ್ನು ಆವರಿಸೋಣ, ದೇವರ ಕೃಪೆ ಮೇಲೆ ಅವಲಂಬಿಸೋಣ, ಆತನ ಮೇಲೆ ನಂಬಿಕೆ ಇಟ್ಟು ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ ಎಂಬ ಗೀತೆಯನ್ನು ಹಾಡುವುದರ ಮೂಲಕ ದೇವರನ್ನು ನಾವು ಮಹಿಮೆ ಪಡಿಸೋಣ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ
ಭಾಗ್ಯವ ದಯಪಾಲಿಸುವ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸುವ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧನೆಯೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧನೆಯೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧನೆಯೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಬಾಳಿಗೆ ಬೆಳಕನ್ನು ನೀಡಿದಂತ ನಿನ್ನ ಕೃಪೆ ದಯಪಾಲಿಸುವ ನಿನ್ನ ಕೃಪೆ ನೀಡುವ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸುವ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧನೆಯೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧನೆಯೇ ನಿನ್ನ ಕೃಪೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಕ್ರಿಸ್ತ ವಂದನ ಕನ್ನಡ ದೇವಾಲಯ ನಿಮ್ಮೆಲ್ಲರಿಗೂ ಈ ಸಂಧ್ಯಾ ವಂದನೆಯನ್ನು ತಿಳಿಸುತ್ತದೆ. ಮತ್ತೊಮ್ಮೆ ಈ ಸತ್ಯವೇದ ಅಧ್ಯಯನಕ್ಕೆ ಕ್ರಿಸ್ತ ವಂದನ ಕನ್ನಡ ದೇವಾಲಯ ನಿಮ್ಮನ್ನು ಸ್ವಾಗತಿಸುತ್ತದೆ. ನಮ್ಮ ಈ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ದೇವರ ಆಶೀರ್ವಾದಕ್ಕಾಗಿ, ದೇವರ ನಡೆಸುವಿಕೆಗಾಗಿ ನಾವು ಶಿರಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಪರ ಲೋಕವನ್ನು ಸಮಸ್ತವನ್ನು ಸೃಷ್ಟಿಸಿ ಸರ್ವವನ್ನು ಸರ್ವರನ್ನು ಕಾಪಾಡುವಂಥ, ನಡೆಸುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಮತ್ತೊಂದಾವರ್ತಿ ಈ ಸಂಧ್ಯಾ ವೇಳೆಯಲ್ಲಿ ದೇವ ನಿನ್ನ ನಾಮಸ್ಮರಣೆ ಮಾಡುತ್ತಾ ನಿನಗೆ ಸ್ತೋತ್ರವನ್ನು ಅರ್ಪಿಸಲು ನಾವು ಬಂದಿದ್ದೇವೆ. ಈ ಆರಾಧನೆಯಲ್ಲಿ ವಾಕ್ಯದ ಅಧ್ಯಯನದಲ್ಲಿ ನಾವು ತೊಡಗಿರುವಾಗ ಸ್ವಾಮಿ, ಈ ವಾಕ್ಯದ ಅಧ್ಯಯನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ನಾವು ಕಲೀಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ವಾಕ್ಯದ ಗೂಢಾರ್ಥವನ್ನು ನಾವು ತಿಳಿದುಕೊಳ್ಳಲು ಪರಿಶುದ್ಧಾತ್ಮನ ಶಕ್ತಿಯನ್ನು ನಮಗೆ ಅನುಗ್ರಹಿಸು ದೇವರೇ. ಮಾತನಾಡುತ್ತಿರುವ ಆತನು ನಾನಲ್ಲ,
ಬದಲಾಗಿ ನೀನು ನಿನ್ನ ವಾಕ್ಯದ ಮೂಲಕ ಮಾತನಾಡು ಸ್ವಾಮಿ. ವಾಕ್ಯವು ನಿನ್ನದು, ಸಂದೇಶವು ನಿನ್ನದು, ಆಲೋಚನೆಗಳು ಕೂಡ ನಿನ್ನದೇ ಆಗಿರಲಿ ಕರ್ತನೆ. ದೇವರೇ, ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರಿಗೆ ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹಿಸು, ನಿನ್ನ ಆಶೀರ್ವಾದವನ್ನು ದಯಪಾಲಿಸು. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ, ಹಿಂಸೆ, ನೋವು, ಸಂಕಟಗಳಲ್ಲಿಯೂ ನಿನಗೆ ಸಾಕ್ಷಿಯುತ ಜೀವನ ಮಾಡಲು ಸಹಾಯ ಮಾಡು ದೇವರೇ. ಈ ವಾಕ್ಯದ ಮೂಲಕ ನಮ್ಮನ್ನು ಬೋಧಿಸು. ನಾವು ಎಲ್ಲಿದ್ದೇವೆ, ಎಲ್ಲಿ ನಿಲ್ಲಬೇಕಾಗಿತ್ತು ಅದನ್ನು ಕಲಿಸು ಸ್ವಾಮಿ. ಮತ್ತೊಮ್ಮೆ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಮತ್ತೊಮ್ಮೆ ಈ ಸತ್ಯವೇದ ಅಧ್ಯಯನಕ್ಕೆ ನಾನು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಈ ಆರಾಧನೆ ಮತ್ತು ವಾಕ್ಯ ಸಂದೇಶ ನಿಮ್ಮೆಲ್ಲರಿಗೆ ದೇವರ ಆಶೀರ್ವಾದವನ್ನು ತರಲಿ. ದೇವರು ತನ್ನ ಕೃಪೆಯ ಮೂಲಕ ನಿಮ್ಮನ್ನು ಮುಟ್ಟಲಿ. ಈ ವಾಕ್ಯದ ಅಧ್ಯಯನದಲ್ಲಿ ದೇವರು ನಮ್ಮೊಬ್ಬೊಬ್ಬರಿಗೆ ಮಾತನಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಈಗಾಗಲೇ ಹಲವಾರು ದಿವಸಗಳಿಂದ ಯೇಸು ಸ್ವಾಮಿಯ ಪರ್ವತ ಪ್ರಸಂಗವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ದಿನವೂ ಕೂಡ ಶ್ರೀ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ರಿಂದ 12ನೇ ವಚನಗಳನ್ನು ಮಾತ್ರ ನಾವು ಧ್ಯಾನಿಸೋಣ. ದ ಗಾಸ್ಪಲ್ ರೀಡಿಂಗ್ is St. Mark chapter 5 verses begin from 11 to 12. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮೊದಲು ಇದ್ದಂಥ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ರಲ್ಲ. Blessed are you when they revile and persecuted you and say all kinds of evil against you falsely for my sake. Rejoice and be exceedingly glad, for great is your reward in heaven. For so they persecuted the prophets who were before you ಎಂಬುದಾಗಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ನಿಮಗೆ ಹಿಂಸೆಯನ್ನು, ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ನಿಮ್ಮ ಮೇಲೆ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕ ರಾಜ್ಯದಲ್ಲಿ ನಿಮಗೆ ಬಹಳ ಫಲವು ದೊರೆಯುತ್ತದೆ. ನಿಮಗಿಂತ ಮುಂಚೆ ಇದ್ದಂಥ ಪ್ರವಾದಿಗಳನ್ನು ಕೂಡ ಹೀಗೆ ಹಿಂಸೆ ಪಡಿಸುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ತನ್ನ ವಾಚಕರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯೇ, ಈ ಭೂಮಿಯ ಮೇಲೆ ದೇವರ ರಾಜ್ಯವನ್ನು ತರಲು ನಾವು ಕೆಲಸ ಮಾಡುವಾಗ ಅದು ಸುಲಭವಾದದ್ದಲ್ಲ. ಬಹಳ ಕಠಿಣವಾದಂಥ ಸವಾಲುಗಳು, ಕಠಿಣವಾದಂಥ ಸಮಸ್ಯೆಗಳು, ಅವಮಾನಗಳು, ನಿಂದೆಗಳನ್ನು ನಾವು ಎದುರಿಸಬೇಕಾಗಿದೆ. ದೇವರ ರಾಜ್ಯಕ್ಕಾಗಿ ನಾವು ಬಾಳುವಾಗ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕೆಂಬಂಥ ಸಂದೇಶವನ್ನು ಯೇಸು ಸ್ವಾಮಿ ಇಲ್ಲಿ ತಿಳಿಸುತ್ತಾ ಇದ್ದಾನೆ. ಅಂದರೆ ಜನರಿಂದ ನಮಗೆ ಸುಲಭ ಪ್ರತಿಕ್ರಿಯೆಗಳು ಸಿಕ್ಕುವುದಿಲ್ಲ. ದೇವರಿಗಾಗಿ ನಾವು ಬದುಕುವಾಗ, ದೇವರಿಗಾಗಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ನಿಮಗೆ ಕಷ್ಟಗಳಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಸುತ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸಲು ಮನಸ್ಸು ಮಾಡಿದಾಗ, ಯೇಸುವಿಗಾಗಿ ನಾವು ಜೀವಿಸುತ್ತೇವೆ ಎಂಬುದಾಗಿ ಪಣ ತೊಟ್ಟಾಗ, ಯೇಸುವಿನ ಅನುಯಾಯಿಗಳಾಗಿ ನಾವು ಬಾಳಲು ಇಷ್ಟಪಟ್ಟಾಗ ಕಷ್ಟಗಳು, ನಷ್ಟಗಳು, ಅಪಮಾನಗಳು, ಸಮಸ್ಯೆಗಳು, ನಿಂದನೆಗಳು ಇವೆಲ್ಲವೂ ಕೂಡ ಪ್ರಾರಂಭವಾಗುತ್ತದೆ ಎಂಬಂಥ ಎಚ್ಚರಿಕೆ
ನಮಗಿದೆ. ಪ್ರೀತಿಯ ಸಹೋದರ ಸಹೋದರಿಯೇ, ಹಿಂಸೆ, ನೋವು, ಅವಮಾನಗಳು ಕ್ರೈಸ್ತ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅನೇಕರು ಪ್ರಾರ್ಥಿಸುತ್ತಾ ಇದ್ದಾರೆ, ಅನೇಕರು ಹೇಳ್ತಾರೆ, ಯೇಸುವನ್ನು ನಂಬಿದರೆ ನಿಮ್ಮ ಜೀವನದಲ್ಲಿ ಸಮಾಧಾನ, ಯೇಸು ಎಲ್ಲವನ್ನ ನಿಮಗೆ ಸರಾಗ ಮಾಡ್ತಾನೆ. ಇಂಥ ಸಮೃದ್ಧಿ ದೈವಶಾಸ್ತ್ರ ಅಥವಾ ಪ್ರಾಸ್ಪರಸ್ ಥಿಯಾಲಜಿಯನ್ನು ಯೇಸು ಎಲ್ಲಿಯೂ ಕೂಡ ಬೋಧಿಸಲಿಲ್ಲ. ನನ್ನ ಹಿಂದೆ ಬರುವಾಗ ನಿಮಗೆ ಶಿಲುಬೆಯನ್ನು ಹೊತ್ಕೊಂಡು ಬನ್ರಿ. ಕ್ರಿಸ್ತನ ಮಾರ್ಗ ಅದು ಇಕ್ಕಟ್ಟಾದ ಮಾರ್ಗ, ಅದು ಅಗಲವಾದ ಮಾರ್ಗ ಅಲ್ಲ, ಕಲ್ಲು ಮುಳ್ಳುಗಳು ನಾವು ದಾಟಿ ಹೋಗಬೇಕಾಗಿದೆ. ಕ್ರಿಸ್ತನ ಮಾರ್ಗ ಸುಖದ ಸುಪ್ಪತ್ತಿಗೆ ಅಲ್ಲ, ಹೋರಾಟಗಳನ್ನು ಮಾಡಿ ನಾವು ಬದುಕಬೇಕಾಗಿದೆ, ಕಷ್ಟವನ್ನು ಸಹಿಸಿಕೊಳ್ಳಬೇಕಾಗಿದೆ. ಈ ದಿಶೆಯಲ್ಲಿ ಯೇಸು ತನ್ನ ವಾಚಕರಿಗೆ ತನ್ನನ್ನು ಹಿಂಬಾಲಿಸುವಂಥ ಮೊದಲೇ ತಾನು ಧೈರ್ಯಪಡಿಸುತ್ತಾ ಇದ್ದಾನೆ. ಯಾಕೆಂದರೆ ತನ್ನ ಅನುಯಾಯಿಗಳು ಯಾವುದೇ ಕಾರಣಕ್ಕೂ ಹಿಂದೆ ಹೋಗಬಾರದು, ಕಷ್ಟಗಳು ಬರುವಾಗ ಸೋತು ಹೋಗಬಾರದು, ಅವಮಾನಗಳು ಬರುವಾಗ ನಿರಾಶೆಗೊಳ್ಳಬಾರದು, ಕ್ರೈಸ್ತ ಜೀವನದಲ್ಲಿ ನಿರುತ್ಸಾಹಗೊಳ್ಳಬಾರದು. ಎಂಥ ಕಷ್ಟಗಳಲ್ಲಿಯೂ ಕೂಡ ನಂಬಿಗಸ್ತರಾಗಿ, ಸಾಕ್ಷಿತವಾಗಿ, ಭರವಸೆಯಿಂದ, ನಂಬಿಕೆಯಿಂದ ಜೀವಿಸಬೇಕು ಎಂಬಂಥ ಆಲೋಚನೆಯಲ್ಲಿ ಯೇಸು ಮೊದಲೇ ನಿಮಗೆ ಕಷ್ಟಗಳಿವೆ, ಸಮಸ್ಯೆಗಳಿವೆ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. ಮೊದಲನೇದಾಗಿ ಪರ್ಸಿಕ್ಯೂಷನ್ ಆಸ್ ಎ ಸೈನ್ ಆಫ್ ಫೇತ್ಫುಲ್ನೆಸ್. ಪರ್ಸಿಕ್ಯೂಷನ್ ಆಸ್ ಎ ಸೈನ್ ಆಫ್ ಫೇತ್ಫುಲ್ನೆಸ್. ಹಿಂಸೆ ನಂಬಿಗಸ್ತಿಕೆಯ ಸಂಕೇತವಾಗಿದೆ. ನಿಮ್ಮನ್ನು ತನ್ನವರೆಂದು ಪ್ರೀತಿಸುತ್ತಿತ್ತು. ಲೋಕವು ನೀವು ಲೋಕವನ್ನು ಪ್ರೀತಿಸುವುದಾದರೆ ಲೋಕವು ನಿಮ್ಮನ್ನು ಪ್ರೀತಿಸುತ್ತಾ ಇತ್ತು, ಆದರೆ ನೀವು ಲೋಕದವರಲ್ಲ. ಆ ಕಾರಣ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ, ಅದರಿಂದ ಲೋಕವು ನಿಮ್ಮನ್ನು ದ್ವೇಷಿಸುತ್ತದೆ. ಇಫ್ ಯು ವೇರ್ ಆಫ್ ದ ವರ್ಲ್ಡ್ ವುಡ್ ಹ್ಯಾವ್ ಲವ್ ಇಟ್ಸ್ ಓನ್. ಯೆಟ್ ಬಿಕಾಸ್ ಯು ಆರ್ ನಾಟ್ ಆಫ್ ದ ವರ್ಲ್ಡ್, ಬಟ್ ಐ ಚೋಸ್ ಯು ಔಟ್ ಆಫ್ ದ ವರ್ಲ್ಡ್, ದೇರ್ಫೋರ್ ದ ವರ್ಲ್ಡ್ ಹೇಟ್ಸ್ ಯು. ಕ್ರೈಸ್ತ ಜೀವನ ಸಮೃದ್ಧಿ ಅಥವಾ ಪ್ರಾಸ್ಪರಸ್ ಅಲ್ಲ ಎಂಬುದಾಗಿ ಈಗಾಗಲೇ ನಾನು ಹೇಳಿದ್ದೇನೆ. ಯೇಸುವನ್ನು ಹಿಂಸೆ ಪಡಿಸಿದಂಥ ಈ ಜಗತ್ತು ನಮ್ಮನ್ನು ಕೂಡ ಅದು ಹಿಂಸೆ ಪಡಿಸುತ್ತದೆ. ಯೇಸುವಿಗೆ ಶಿಕ್ಷೆಯನ್ನು ಕೊಟ್ಟಂಥ ಜಗತ್ತು ನಮಗೂ ಕೂಡ ಶಿಕ್ಷೆಗಳನ್ನು ನೀಡುತ್ತದೆ. ಪ್ರೀತಿಯ ದೇವ ಜನರೇ, ಬೈಬಲ್ನ ನಾವು ಚರಿತ್ರೆಯನ್ನು ನೋಡುವಾಗ ಆದಿ ಕ್ರೈಸ್ತ ಸಭೆ ಮಾತ್ರಲ್ಲದೆ ಪ್ರಸ್ತುತ ಜಗತ್ತು ಕೂಡ, ಕ್ರೈಸ್ತ ಸಭೆಯ ಜಗತ್ತು ಕೂಡ ಹಿಂಸೆ, ಅವಮಾನದ ವಾತಾವರಣ ಅನುಭವಿಸಿತ್ತು ಮತ್ತು ಮುಂದೆ ಕೂಡ ಹಿಂಸೆಯನ್ನು ಅನುಭವಿಸಲೇಬೇಕಾಗಿದೆ. ಹಿಂಸೆ, ನೋವುಗಳಲ್ಲಿ ನಾವು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲಲು ಈ ಸಂದೇಶ ನಮಗೆ ಕರೆ ಕೊಡುತ್ತದೆ. ಯೇಸುವಿನ ಜೀವನ ಚರಿತ್ರೆಯನ್ನು ನಾವು ಕಲಿಯುವಾಗ ಯೇಸು ಸ್ವಾಮಿ ಯಾವಾಗ ಈ ಲೋಕದಲ್ಲಿ ಆತನು ಅವತರಿಸಿದನು, ಯೇಸು ಸ್ವಾಮಿ ಯಾವಾಗ ಈ ಲೋಕದಲ್ಲಿ ಆತನು ಜನಿಸಿದನು, ಆ ಕ್ಷಣದಿಂದಲೇ ಹಿಂಸೆ ಯೇಸುವಿಗೆ ಇತ್ತು ಎಂಬುದಾಗಿ ಬೈಬಲ್ ತಿಳಿಸುತ್ತದೆ. ಈ ಲೋಕದಲ್ಲಿ ಯೇಸು ಹುಟ್ಟಿದಾಗ 2 ವರ್ಷದ ಗಂಡು ಮಕ್ಕಳೆಲ್ಲರೂ ಕೂಡ ಕೊಲ್ಲಲ್ಪಟ್ಟು ಯೇಸುವನ್ನು ಹೇಗಾದರೂ ಮಾಡಿ ಮುಗಿಸಬೇಕು, ಯೇಸುವನ್ನು ನಿರ್ನಾಮ ಮಾಡಬೇಕು. ಹಿಂಸೆ, ಕೊಲೆ ಇವುಗಳು ಆತನ ಹುಟ್ಟಿನಿಂದಲೇ ಅದು ಪ್ರಾರಂಭವಾಯಿತು ಎಂಬುದಾಗಿ ಬೈಬಲ್ನ ಚರಿತ್ರೆ ನಮಗೆ ತಿಳಿಸುತ್ತದೆ. ಹುಟ್ಟು ಮಾತ್ರ ಅಲ್ಲ, ಆತನ ಜೀವನದುದ್ದಕ್ಕೂ ಕೂಡ, ಅವನ ಸೇವೆಯುದ್ದಕ್ಕೂ ಕೂಡ ಅನೇಕ ಜನರಿಂದ ಹಿಂಸೆ, ಅವಮಾನಗಳು, ತಿರಸ್ಕಾರಗಳು ಬಂತು. ಅಂತ್ಯದಲ್ಲಿ ಆತನ ಸಾವು ಕೂಡ, ಆತನ ಮರಣ ಕೂಡ ಹಿಂಸೆಯಲ್ಲಿ ಕೊನೆಗೊಂಡಿತು. ಯೇಸುವಿನ ಪ್ರಾರಂಭ ಅದು ಹಿಂಸೆಯಲ್ಲಿ ಪ್ರಾರಂಭಗೊಂಡು ಆತನ ಅಂತ್ಯ ಕೂಡ ಶಿಲುಬೆಯಲ್ಲಿ ನೋವು, ಹಿಂಸೆ, ಕಷ್ಟ, ಕಣ್ಣೀರಿನಲ್ಲೇ ಆತನು ತನ್ನ ಜೀವನವನ್ನು ಅಂತ್ಯ ಮಾಡಿದ. ಕ್ರೂರ ಮರಣವನ್ನು ಈ ಲೋಕ ಅವನಿಗೆ ವಿಧಿಸಿತ್ತು. ಅವನಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು, ಶಿಲುಬೆಯ ಕಂಬಕ್ಕೆ ಮೊಳೆಗಳಿಂದ ಜಡಿಯಲ್ಪಟ್ಟರು, ಈಟಿಗಳಿಂದ ಚುಚ್ಚಿದರು, ಪ್ರಾಣವನ್ನು ತೆಗೆದು. ಪ್ರೀತಿಯ ದೇವಜನರೇ, 1ನೇ ಶತಮಾನದ ಕ್ರೈಸ್ತ ಜಗತ್ತನ್ನು ನಾವು ಕಲಿಯುವಾಗ ಅನೇಕ ಕ್ರೈಸ್ತರನ್ನು ಕೊಯ್ಗುರಿಗಳಂತೆ ಗರಗಸಗಳಿಂದ ಕೊಯ್ದರು. ಅನೇಕ ಕ್ರೈಸ್ತರನ್ನು ಕುದಿಯುವಂಥ ಎಣ್ಣೆಯೊಳಗೆ ಹಾಕಿದರು.
ಅನೇಕ ಕ್ರೈಸ್ತರನ್ನು ಪ್ರಾಣಿಗಳ ಚರ್ಮದಿಂದ ಒಲಿದು ಬಿಸಿಲಿಗೆ ಹಾಕಿದರು. ಅನೇಕ ಕ್ರೈಸ್ತರನ್ನು ಎಣ್ಣೆಯ ಗಾಣಕ್ಕೆ ಹಾಕಿ ಕಟ್ಟಿ ಹೊಡೆದರು. ಹೀಗೆ ಕ್ರೈಸ್ತ ಜಗತ್ತನ್ನು ಈ ಲೋಕ ಹಿಂಸೆ ಪಡಿಸಿತು. ಯೇಸು ಹೇಳುವಂಥ ಮಾತು, ನನ್ನ ನಿಮಿತ್ತ ನಿಮ್ಮ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡುತ್ತಾರೆ. ಆದಿಕ್ರೈಸ್ತ ಜಗತ್ತು ಇಂಥ ಆರೋಪಗಳನ್ನು ಅವಮಾನಗಳನ್ನು ಅನುಭವಿಸಿದ್ರು. ಕ್ರೈಸ್ತರ ಮೇಲೆ ಕುತಂತ್ರಗಳನ್ನು ಹೇರಿದರು, ಅಪಪ್ರಚಾರಗಳನ್ನು ಮಾಡಿದರು. ರೋಮ್ ಸರ್ಕಾರದ ವಿರುದ್ಧ ಈ ಕ್ರೈಸ್ತರು ನಡೆಯುವವರು ಅಥವಾ ಗಲಭೆಯನ್ನು ಹೆಬ್ಬಿಸುವವರು, ಕ್ರೈಸ್ತರು ನಾಸ್ತಿಕರು, ನರಭಕ್ಷಕರು, ಕಾಮ ಪ್ರಚೋದಕರು, ನಾಸ್ತಿಕರು, ದೇಶದ್ರೋಹಿಗಳು, ಹೀಗೆ ನಾನಾ ಥರವಾದಂಥ ಆರೋಪಗಳು ಆದಿಕ್ರೈಸ್ತ ಸಭೆಗೆ ಎದುರಾಯಿತು. ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಚೆದರಿ ಹೋದರೆ ಹೊರತು ಕ್ರೈಸ್ತನಿಂದ ದೂರ ಹೋಗಲಿಲ್ಲ. ಈ ಲೋಕದಲ್ಲಿ ಅವರು ಚೆದರಿ ಹೋದರು. ಅವರು ಎಲ್ಲೆಲ್ಲಿ ಚೆದರಿ ಹೋದರು ಅಲ್ಲೆಲ್ಲವೂ ಕೂಡ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬಾಳಿದರು. ಸ್ವಾಮಿ ಅನುಯಾಯಿಗಳಾಗಿ ಜೀವಿಸಿದರು. ಕ್ರೈಸ್ತ ಸಭೆಗಳನ್ನು ಕಟ್ಟಿಕೊಂಡು ಹೋದರು. ಅವರು ಹಿಂಸೆಗೆ, ನೋವುಗಳಿಗೆ, ಅಪಮಾನಕ್ಕೆ ಹೆದರಲಿಲ್ಲ. ಈ ಸಂದೇಶ, ಹಿಂಸೆಗಳು, ನೋವುಗಳು ಬರುವಾಗ ನಾವು ಬಲವಾಗಿ ಕ್ರಿಸ್ತನಿಗೆ ಸಾಕ್ಷಿತವಾಗಿ ನಿಲ್ಲಲು ಈ ಸಂದೇಶ ನಮಗೆ ಕರೆ ಕೊಡುತ್ತಾ ಇದೆ. ಪ್ರೀತಿಯ ದೇವ ಜನರೇ, ಯೇಸು ಸ್ವಾಮಿಯ ಮಾತು ನಮಗೊಂದು ಭರವಸೆಯನ್ನು ನೀಡುತ್ತದೆ. ಆತನ ಅನುಯಾಯಿಗಳಾಗಿ ಬಾಳುವಾಗ ಸಾವಿನ ಹಂತದವರೆಗೂ ಕೂಡ ನಾವು ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಉಳಿಯುವಂತೆ, ಮರಣವು ಬಂದರೂ ಕೂಡ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗುವಂತೆ ಈ ಸಂದೇಶ ನಮಗೆ ಕಾರ್ಯ ಕೊಡುತ್ತದೆ. ಚರಿತ್ರೆಯಲ್ಲಿ ಕ್ರೈಸ್ತರು ಅನೇಕ ಧಾರ್ಮಿಕ ಹಿಂಸೆಗಳನ್ನು ಅನುಭವಿಸಿದರು, ಆದರೆ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಂತರು. ಹೆಚ್ಚು ಹೆಚ್ಚು ಅನುಕೂಲಗಳು ಇರಲಿಲ್ಲ, ಪ್ರತಿಕೂಲಗಳು ಬಂತು. ಕ್ರೈಸ್ತ ಸಭೆ ಹೆದರಲಿಲ್ಲ, ಕ್ರೈಸ್ತ ಸಭೆ ಕುಗ್ಗಿ ಹೋಗಲಿಲ್ಲ. ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ಲಲು ಎಂಥ ಪ್ರತಿಕೂಲದ ಸಮಸ್ಯೆಗಳು ಬಂದರೂ ಕೂಡ ಸ್ವಾಮಿಗಾಗಿ ನಿಂತಿದ್ದಾರೆ. ಇಂಥ ಸಾಕ್ಷ್ಯ ಜೀವನವನ್ನು ನಾವು ಮಾಡಲು ಈ ಸಂದೇಶ ಕಾರ್ಯ ಕೊಡುತ್ತದೆ. ಎರಡನೇದಾಗಿ, ದ ಪ್ಯಾರಡಾಕ್ಸಿ ಆಫ್ ರಿಜಾಯ್ಸಿಂಗ್ ಸಫರಿಂಗ್. ದ ಪ್ಯಾರಡಾಕ್ಸಿ ಆಫ್ ರಿಜಾಯ್ಸಿಂಗ್ ಸಫರಿಂಗ್. ಕ್ರಿಸ್ತನ ಸೇವೆ ಕೇವಲ ದುಃಖದ ಸೇವೆ ಅಲ್ಲ, ಅದು ಸಂತೋಷದ ಸೇವೆಯೂ ಕೂಡ ಹೌದು. ದುಃಖ ಸಂತೋಷದಲ್ಲಿ ಭಾಗಿಯಾಗಲು ಕ್ರಿಸ್ತ ನಮ್ಮೆಲ್ಲರನ್ನ ಆಹ್ವಾನಿಸುತ್ತಾ ಇದ್ದಾನೆ. ಉಲ್ಲಾಸ ಪಡಿರಿ, ಸಂತೋಷ ಪಡಿರಿ, ಪರಲೋಕ ರಾಜ್ಯದಲ್ಲಿ ನಿಮಗೆ ಬಹಳ ಫಲ ಸಿಗುತ್ತದೆ. ಕ್ರಿಸ್ತನ ನಿಮಿತ್ತ ಹಿಂಸೆಗೆ ಒಳಗಾದಂಥವರಿಗೆ ದೇವರ ರಾಜ್ಯದಲ್ಲಿ ಪ್ರತಿಫಲಗಳಿದೆ ಅಲ್ವಾ? ಪ್ರತಿಫಲಗಳಿದೆ ಎಂಬುದಾಗಿ ಸ್ವಾಮಿಯಲ್ಲಿ ನಮಗೆ ತಿಳಿಸುತ್ತಾ ಇದ್ದಾನೆ. ದೇವರ ರಾಜ್ಯದ ಬಹುಮಾನ, ದುಃಖ ಹಿಂಸೆಗಳಲ್ಲಿ ಕ್ರಿಸ್ತನಿಗೆ ನಾವು ಬದ್ಧತೆಯಿಂದ ಜೀವಿಸಿದಾಗ ದೇವರ ರಾಜ್ಯದ ಆಶೀರ್ವಾದವಿದೆ. ಕಡೆಯದಾಗಿ ನೋಡುವಾಗ, ಹೆವೆನ್ಲಿ ರಿವಾರ್ಡ್ಸ್ ಆಸ್ ದ ಅಲ್ಟಿಮೇಟ್ ಕಂಪ್ಯಾನ್ಸೇಷನ್. ದೇವರ ರಾಜ್ಯದ ಜೀವನದು ಅಂತ್ಯವಲ್ಲ, ಅವಿನಾಶವಾದಂಥ ಆಶೀರ್ವಾದ ಅದು ದೇವರ ರಾಜ್ಯದಲ್ಲಿದೆ. ಯೇಸುವಿನ ಬೋಧನೆ ಅಥವಾ ಆತನ ಪ್ರಾರ್ಥನೆ ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ನಿನ್ನ ರಾಜ್ಯವು ಈ ಲೋಕದಲ್ಲಿ ಬರಲಿ, ನಿನ್ನ ಚಿತ್ತವು ಸ್ವರ್ಗದಲ್ಲಿರುವಂತೆ ಭೂಮಿಯ ಮೇಲೆ ನೆರವೇರಲಿ ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥಿಸಿ ಕಲಿಸಿದ್ದನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ದೇವರ ಅಂತಿಮ ಗುರಿ ಏನೆಂದರೆ ಪರಲೋಕ ರಾಜ್ಯವನ್ನು ಈ ಲೋಕದಲ್ಲಿ ತರುವುದಾಗಿದೆ. ನಾವಿಂದು ಯಾವುದರ ಬೆನ್ನಟ್ಟಿಕೊಂಡು ಹೋಗುತ್ತಾ ಇದ್ದೇವೆ? ಹಣ, ಸಂಪಾದನೆ, ಆಸ್ತಿ, ಇವೆಲ್ಲವೂ ಬೇಕು ಮನುಷ್ಯನಿಗೆ. ಆದರೆ ಅನೇಕ ವೇಳೆ ದೇವರನ್ನು ಮರೆತು ನಾವು ಇವುಗಳನ್ನೇ ಗುರಿಯಾಗಿಟ್ಟುಕೊಂಡು ಹೋಗುತ್ತಾ ಇದ್ದೇವೆ. ದೇವರ ರಾಜ್ಯವನ್ನು ನಾವು ಗುರಿಯಾಗಿಟ್ಟುಕೊಂಡು ಜೀವನ ಮಾಡಬೇಕಾಗಿದೆ. ಯೇಸುವನ್ನು ಹೊರತುಪಡಿಸಿ ಗಳಿಸುವಂಥ ಪ್ರತಿಫಲಗಳು ಅವೆಲ್ಲ ಏನೆಲ್ಲ ಇದ್ದರೂ ಕೂಡ ಅವು ತಾತ್ಕಾಲಿಕ, ಎಲ್ಲವೂ ಕೂಡ ತಾತ್ಕಾಲಿಕ. ಆದರೆ ನಮ್ಮ ಜೀವನದಲ್ಲಿ ಈ ಸಂಪತ್ತಿಗಿಂತಲೂ ದೇವರ ರಾಜ್ಯಕ್ಕಾಗಿ ನಾವು ದುಡಿಯಬೇಕಾಗಿದೆ. ಪರಲೋಕ ರಾಜ್ಯದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಸಂತೋಷ ಪಡ್ರಿ, ಉಲ್ಲಾಸ ಪಡಿರಿ. ನಮ್ಮ ಪ್ರಯಾಸ ಅದು ದೇವರ ರಾಜ್ಯಕ್ಕಾಗಿ ಜೀವಿಸುವುದಾಗಿದೆ, ದೇವರ ರಾಜ್ಯಕ್ಕಾಗಿ ಬಾಳುವಂಥದ್ದಾಗಿ, ಈ ಲೋಕದಲ್ಲಿ ಸ್ವಾಮಿಯ ರಾಜ್ಯವನ್ನು ಕಟ್ಟುವುದಕ್ಕಾಗಿ ದೇವರ ವಾಕ್ಯ ನಮಗೆ ಕಾರ್ಯ ಕೊಡುತ್ತಾ ಇದೆ. ಸ್ವರ್ಗದ ಪ್ರತಿಫಲ ಅದನ್ನು ನಾವು ಹುಡುಕಬೇಕಾಗಿದೆ. ಸ್ವರ್ಗದ ಆಶೀರ್ವಾದಗಳನ್ನು ನಾವು ಹುಡುಕುವುದಾಗಿದೆ. ಪ್ರೀತಿಯ ದೇವ ಜನರೇ, ಇಂದಿನ ಸಂದೇಶದ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ನನ್ನ ನಿಮಿತ್ತ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು
ಸುಳ್ಳಾಗಿ ವ್ಯವಹರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕ ರಾಜ್ಯದಲ್ಲಿ ನಿಮಗೆ ಬಹಳ ಫಲಗಳು ಸಿಗುತ್ತದೆ. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಕೂಡ ಹೀಗೆ ನಿಮಗೆ ಹಿಂಸೆ ಪಡಿಸಿದರಲ್ಲ ಅಲ್ವಾ? ಚರಿತ್ರೆಯಲ್ಲಿ ಅವರ ಹೆಸರುಗಳು ಪರಲೋಕ ರಾಜ್ಯದ ಅಥವಾ ಜೀವಬದ್ಧರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ನಾವಿಂದು ಕ್ರೈಸ್ತರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಾವು ಕಷ್ಟಗಳು ಬರುವಾಗ ಸೋತು ಹೋಗದೆ, ನಿರಾಶೆಗಳು ಅವಮಾನಗಳು ಬರುವಾಗ ನಾವು ಕುಗ್ಗಿ ಹೋದಾಗಿದೆ. ಸ್ವಾಮಿಗೆ ಸಾಕ್ಷಿ ಕೊಡುವಲ್ಲಿ ನಾವೆಷ್ಟರವರೆಗೆ ನಂಬಿಗಸ್ತರಾಗಿದ್ದೇವೆ. ಹಿಂಸೆ ಬರುವಾಗ ನಾವು ಸ್ವಾಮಿಯನ್ನು ತೊರೆದು ಹೋಗ್ತೇವೆ. ನೋವುಗಳು ಅಪಾಸ್ಯ ಬರುವಾಗ ನಾವು ದೇವಾಲಯ ಬಿಟ್ಟು ಹೋಗ್ತೇವೆ. ಅವಮಾನಗಳು ಬರುವಾಗ ನಿಜವಾಗಿ ನಾನು ಸ್ವಾಮಿಯ ಜೊತೆ ನಿಲ್ತೇನಾ, ಸ್ವಾಮಿಗಾಗಿ ನಾನು ನಿಲ್ತೇನಾ? ಎಂಥ ಕಷ್ಟಗಳು, ನೋವುಗಳು, ನಿರಾಶೆಗಳು ಬಂದರು ನಾವು ಸ್ವಾಮಿಗಾಗಿ ನಾವು ನಿಲ್ಲೋಣ. ಆತನ ಸಾಕ್ಷಿಗಳಿಗಾಗಿ ಬಾಳೋಣ. ನಾವು ಸಾಕ್ಷಿ ಕೊಡ್ತೇವೆ. ಅನೇಕ ವೇಳೆ ತುಂಬ ಸಂತೋಷವಾಗಿ ಸಾಕ್ಷಿ ಕೊಡ್ತೇವೆ. ಸಾಕ್ಷಿ ಕೊಡೋದು ಮುಖ್ಯ ಅಲ್ಲ. ನಾವು ಸಾಕ್ಷಿ ಕೊಡುವುದಕ್ಕಿಂತಲೂ ಸಾಕ್ಷಿಯಾಗಿ ಬಾಳಬೇಕು. ಸಾಕ್ಷಿಯಾಗಿ ನಾವು ಬಾಳಿದಾಗ ದೇವರ ರಾಜ್ಯದ ಪ್ರತಿಫಲವನ್ನು ನಾವು ಕಾಣಲು ಸಾಧ್ಯ. ಹಾಗಾಗಿ ಯೇಸುವಿನ ಅನುಯಾಯಿಗಳಾಗಿ ಬಾಳೋಣ. ಬರುವಂಥ ಹಿಂಸೆ, ಅವಮಾನ, ನಿಂದೆಗಳಿಗೆ ಸೋತು ಹೋಗದೆ ಎಲ್ಲ ಪ್ರತಿಕೂಲಗಳಲ್ಲಿಯೂ ಕೂಡ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬಾಳೋಣ. ದೇವರಿಗೆ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಲಿ, ನಮಗೆ ತಾಳ್ಮೆ ಸಹನೆಯನ್ನು ಅನುಗ್ರಹಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನಿನ್ನ ವಾಕ್ಯ ಸಂದೇಶಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ದೇವ, ಈ ವಾಕ್ಯದ ಹಿನ್ನೆಲೆಯಲ್ಲಿ ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳುತ್ತೇವೆ. ನನ್ನ ನಿಮಿತ್ತ ನಿಮ್ಮ ಈ ಲೋಕದ ಜೀವನದಲ್ಲಿ ಕಷ್ಟಗಳು, ನಿರಾಶೆಗಳು, ನೋವುಗಳು, ಹಿಂಸೆಗಳು ಬರುತ್ತವೆ. ಅದು ನೀವು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಪರಲೋಕ ರಾಜ್ಯದಲ್ಲಿ ನಿಮಗೆ ಬಹಳ ಪ್ರತಿಫಲಗಳಿದೆ ಎಂಬುದಾಗಿ ಹೇಳಿದಂತೆ ಯೇಸುವೆ, ಈ ಲೋಕದ ಯಾತ್ರೆಯಲ್ಲಿ ನಿನ್ನನ್ನು ಹಿಂಬಾಲಿಸುವಾಗ ಬರುವಂಥ ಕಷ್ಟಗಳನ್ನು ಸಹಿಸಿಕೊಳ್ಳಲು ನಮಗೆ ಶಕ್ತಿ ಕೊಡು. ನಾವು ಬಲಹೀನರು, ನಾವು ಸೋತು ಹೋಗದೆ ಎಲ್ಲ ಪ್ರತಿಕೂಲಗಳಲ್ಲಿಯೂ ಸ್ವಾಮಿ ನಿನ್ನ ಮಕ್ಕಳಾಗಿ ನಾವು ಜೀವಿಸಲು, ನಿನಗಾಗಿ ಸಾಕ್ಷಿಯ ಬದುಕನ್ನು ಬಾಳಲು ನಮಗೆ ಸಹಾಯ ಮಾಡು. ಈ ವಾಕ್ಯ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಆಶೀರ್ವಾದವನ್ನು ದಯಪಾಲಿಸು. ಅವರ ಪರಿಸ್ಥಿತಿಗಳಲ್ಲಿ ಕರ್ತನೆ ಹೇಗಿದ್ದರೂ ಅವರು ನಿನಗಾಗಿ ಬಾಳುವಂತೆ ಸಹಾಯ ಮಾಡು. ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಮಸ್ಯೆಯಲ್ಲಿ, ಅನಾರೋಗ್ಯಗಳಲ್ಲಿ ಇರುವುದಾದರೆ ಸ್ವಾಮಿ, ಈ ರಾತ್ರಿ ವೇಳೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಪ್ರಾರ್ಥನೆಯನ್ನು ನೀನು ಕೇಳು ಸ್ವಾಮಿ. ಒಂದು ವೇಳೆ ಕಣ್ಣೀರಿನಲ್ಲಿ ದಾರಿ ಕಾಣದ ಪರಿಸ್ಥಿತಿಯಲ್ಲಿದ್ದಾರೋ ಸ್ವಾಮಿ, ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇನ್ನು ಅವರ ಪ್ರಾರ್ಥನೆಯನ್ನು ಕೇಳು. ಅವರಿಗೆ ನಿನ್ನಾತ್ಮನ ದಿವ್ಯ ಸಹಾಯವನ್ನು ಅನುಗ್ರಹಿಸು ಸ್ವಾಮಿ. ನಿನಗಾಗಿ ನಾವು ಬಾಳಲು ನಮಗೆ ಶಕ್ತಿ ಕೊಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಏಕ ಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನ್ನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಆನುದಿನದ ಹೊರತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳಿದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ, ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನಂತೆ ನಡೆಸುವಿಕೆ, ಶಾಂತಿ, ಸಮಾಧಾನ ನಿಮ್ಮೆಲ್ಲರಿಗೆ ದಯಪಾಲಿಸಲಿ, ಆಮೇಲೆ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ದೇವರು ತನ್ನ ಕೃಪೆಯಿಂದ ನಿಮ್ಮನ್ನು ಆವರಿಸಿ ನಿಮ್ಮನ್ನು ಕಾಪಾಡಲಿ, ಆಮೇಲೆ. ಥ್ಯಾಂಕ್ ಯು.